ಕೊಂಡಾಡಿದರೆ ಸ್ವಸ್ಥತೆ. ಹೌದು. ಹಾಗಾಗಿ ಅಂತ ದೇವರನ್ನು ಕೊಂಡಾಡೋಣ, ಮಹಿಮೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ತೋತ್ರ ಪರಿಶುದ್ಧನೇ, ಪ್ರೇಮಾಮಯನೇ, ದಯಾಮಯನೇ, ಕರುಣಾಮಯನೇ, ಕೃಪಾಮಯನೇ ಸ್ವಾಮಿ. ಯೇಸುವೆ, ಮತ್ತೊಂದು ಆವರ್ತಿ ಸಾಯಂಕಾಲ ಸಮಯದಲ್ಲಿ ನಿಮ್ಮ ನಾಮವನ್ನು ಕೊಂಡಾಡಿ ಮಹಿಮೆ ಪಡಿಸುವ ಭಾಗ್ಯವನ್ನು ಕೊಟ್ಟಿದ್ದೀರಿ ಸ್ವಾಮಿ. ನಿಮ್ಮ ಸ್ತೋತ್ರ. ಇದು ಪರಿಶುದ್ಧ ದಿನವಾಗಿದ್ದು, ಇದು ನೀವು ಪುನರುದ್ಧಾನ ಹೊಂದಿದ ದಿನವಾಗಿದ್ದು ಸ್ವಾಮಿ. ಇಂದಿನ ದಿನದಲ್ಲಿ ಸ್ವಾಮಿ, ಯಾರು ನಿಮ್ಮ ಪಾದ ಬಳಿಯಲ್ಲಿ ಬಂದು ಆರಾಧಿಸ್ತಾರೋ ಅವರ ಕೂಗು, ಅವರ ಪ್ರಾರ್ಥನೆ, ಅವರ ಸಮಸ್ತವನ್ನು ಕೇಳಿಸ್ಕೊಂಡು ಅದಕ್ಕೆ ಸದುತ್ತರವನ್ನು ಕೊಡುವಂಥ ದೇವರು ನೀವು ಆಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರಪಂಚಾದ್ಯಂತ ಇವತ್ತಿನ ದಿನ ಎಲ್ಲ ಆರಾಧನೆಗಳಲ್ಲಿ ನೀವು ಮಹಿಮೆ ಹೊಂದಿದ್ದೀರಿ ಸ್ವಾಮಿ. ಸಮಯದಲ್ಲಿ ವಿಶೇಷವಾಗಿ ಜೋಸೆಫ್ನಿಗಾಗಿ, ಪ್ರಿಯ ಅಣ್ಣ ತಮ್ಮರಿಗಾಗಿ, ಅವ್ರ ಕುಟುಂಬಕ್ಕಾಗಿ, ತಾಯಿಗಾಗಿ ಪ್ರಾರ್ಥಿಸ್ತಿದ್ದೀವಪ್ಪ. ದೇವರ ವ್ಯಾಪಾರಗಳಿಗಾಗಿ, ವ್ಯವಹಾರಗಳಿಗಾಗಿ ಕೂಡ ಪ್ರಾರ್ಥಿಸ್ತಿದ್ದಾರೆ. ಒಳ್ಳೆ ವ್ಯಾಪಾರ ಮಾಡಿಕೊಂಡು ಹೋಗುವಂಥ ಸಮಯದಲ್ಲಿ ದುಷ್ಟಶಕ್ತಿಗಳು ಈ ರೀತಿ ಅನಾರೋಗ್ಯವನ್ನು ತಂದಿರುವಾಗ ದೇವ, ನೀವು ಆರೋಗ್ಯವನ್ನು ಅಪ್ಪ ತೆಗೆದು ಸ್ವಸ್ಥತೆಯನ್ನು ಬಿಡುಗಡೆ ಮಾಡುವ ದೇವರಾಗಿದ್ದೀರಿ ಅಪ್ಪ. ನಿಮ್ಮ ಸ್ತೋತ್ರ ಸಲ್ಲಿಸ್ತಾ ಇದ್ವಿ. ಜೋಸೆಫ್ಗಾಗಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೀವಿ. ಮಗನನ್ನು ನಿನ್ನ ಬಲವಾದ ಕೈಗಳನ್ನು ತರ್ತಾ ಇದೀವಪ್ಪ. ನಿನ್ನ ಪರಿಶುದ್ಧ ರಕ್ತವನ್ನು ಮಗನ ಮೇಲೆ ನೀವು ಪ್ರೋಕ್ಷಿಸಿರಿ. ನೆತ್ತಿಂದ ಕಾಲಿವರೆಗೆ ದೇಹದಲ್ಲಿ, ಶರೀರದಲ್ಲಿ, ನರನಾಡಿಗಳಲ್ಲಿ, ಮಾಂಸದಲ್ಲಿ, ಮೂಲಿಗೆಯಲ್ಲಿ, ಎಮುಕೆಗಳಲ್ಲಿ, ಅಣುಗಳಲ್ಲಿ ತೊಳೆದು ಶುದ್ಧಿ ಮಾಡಿರಿ ಸ್ವಾಮಿ. ಶುದ್ಧಿ ಮಾಡಿ ಪರಿಶುದ್ಧಗೊಳಿಸಿರಿ ಸ್ವಾಮಿ. ನಿಮ್ಮ ಗಾಯವುಳ್ಳ ಹಸ್ತದಿಂದ ಮುಟ್ಟಿರಿ ಸ್ವಾಮಿ. ಹೌದು ಸ್ವಾಮಿ. ಲಾರ್ಡ್ ಟಚ್ ಹಿಮ್. ಟಚ್ ಹಿಮ್. ಹೀಲ್ ಹಿಮ್. ದ ನೇಮ್ ಆಫ್ ಜೀಸಸ್. ದೇವಾನಿ ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಸ್ವಸ್ಥಗೊಳಿಸಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಆರೋಗ್ಯ ಉಂಟು. ಯೇಸು ಕ್ರಿಸ್ತನ ನಾಮದಲ್ಲಿ ಆಯುಷ್ಯ ಉಂಟು. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಉಂಟು. ದೇವಾಪ್ರಿಯ ಮಗನನ್ನು ಕನಿಕರಿಸಿ ಕರುಣಿಸಿ ಕೃಪೆ ತೋರಿದಕ್ಕಾಗಿ ಸ್ತೋತ್ರಪ್ಪ. ಸಂಪೂರ್ಣ ಆರೋಗ್ಯವನ್ನು ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ. ಸ್ವಸ್ಥತೆಯನ್ನು ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ. ಹಸ್ತಕ್ಕೆ, ನಿಮ್ಮ ಪರಿಶುದ್ಧ ಹಸ್ತಕ್ಕೆ, ಶಕ್ತಿಯುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೀವಿ. ಈ ಮಗನನ್ನು, ಅವರ ಕುಟುಂಬವನ್ನು, ಅವರ ಸಮಸ್ತವನ್ನು ಉಭೇದ್ಯಮನ ಹಾಗೆ ನೀನು ಆಶೀರ್ವಾದ ಮಾಡಿಸ. ಅಪ್ಪ, ಹೊಂದಿದ ಎಲ್ಲವುಗಳನ್ನು ನೀನು ದೀವಿಸು, ಆಶೀರ್ವದಿಸ. ಅವ್ರ ಕುಟುಂಬವನ್ನು, ಅಣ್ಣ ತಮ್ಮಂದರನ್ನು, ಅವ್ರ ಬಂಧು ಬಳಗವನ್ನು ದೀವಿಸು, ಆಶೀರ್ವಾದ. ವಿಶೇಷವಾಗಿ ಮಗನು 3 ದಿನಗಳಿಂದ ಆಸ್ಪತ್ರೆಯಲ್ಲಿರುವಂಥ ಸಮಯದಲ್ಲಿ ಸ್ವಾಮಿ, ಮಗನ ಸುತ್ತಮುತ್ತಲು ನಿನ್ನ ದೇವ ದೂತರ ಕಂಚನ್ನು ಹಾಕಿ ಕಾಯ್ದು ಕಾಪಾಡಿದ ಸ್ತೋತ್ರಪ್ಪ. ದೇವ, ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಅಂತ ಹೇಳಿದ್ದೀವಿ. ಹೌದು ಸ್ವಾಮಿ, ನಾವು ನಂಬುವುದೇವು ನೀವು ಒಬ್ಬರೇ ಲೋಕದಲ್ಲಿ. ಹಾಗಾಗಿ ಪ್ರಿಯ ಮಗನನ್ನು ನಿನ್ನ ಬಲವಾದ ಕೈಗಳನ್ನು ತರ್ತಾ ಇದ್ದೀವಿ, ಒಪ್ಪಿಸ್ತಾ ಇದ್ದೀವಿ, ನಿನ್ನಲ್ಲಿ ಮೊರೆ ಇಡ್ತಾ ಇದ್ದೀವಿ ಸ್ವಾಮಿ. ಆಪತ್ತು ಕಾಲದಲ್ಲಿ ನನಗೆ ಮೊರೆ ಇಡು, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವನು, ಅಗೋಚರವಾದ ವಿಷಯಗಳನ್ನು ಗೋಚರಪಡಿಸುವನು. ಹೌದು ಸ್ವಾಮಿ. ಹಾಗಾಗಿ ಮಗನ ಜೀವನವನ್ನು ನೀವು ಗೊತ್ತು ಸ್ವಾಮಿ. ಮಗನ ಪ್ರಾಣಾತ್ಮ ಶರೀರಗಳೊಟ್ಟಿಗೆ ನಿನಗೆ ನಾವೆಲ್ಲರೂ ಸೇರಿ ಒಬ್ಬ ಮನಸ್ಸಿನಿಂದ, ಒಂದು ಅಭಿಪ್ರಾಯದಿಂದ, ಒಂದು ಆತ್ಮದಿಂದ ಪ್ರಾರ್ಥಿಸ್ತೀವಿ. ಮಗನ ಮೇಲೆ ಕನಿಕರ ತೋರಿಸಿ ಅಪ್ಪ, ಸಂಪೂರ್ಣ ಆರೋಗ್ಯವನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ರಕ್ತ ಕಡಿಮೆ ಆಗಬಾರದು. ರಕ್ತ ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧಿ ಮಾಡಿ ಸಂಪೂರ್ಣ ಬಿಡುಗಡೆ ಮಾಡಿ ಸ್ವಾಮಿ. ರಕ್ತವನ್ನು ಅಭಿವೃದ್ಧಿ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ದೇವ, ಮಗನನ್ನು ನಿನಗೆ ಒಪ್ಪಿಸುವಾಗ ಮಗನ ಮನಸ್ಸಿಗೆ ಶಾಂತಿ, ಸಮಾಧಾನ ಕೊಡು, ನೆಮ್ಮದಿ ಕೊಡು ಸ್ವಾಮಿ. ಸಂತೋಷ ಕೊಡು, ಸಮಾಧಾನ ಕೊಡು, ಸಂತೃಪ್ತಿ, ಎಲ್ಲ ರೀತಿಯಲ್ಲಿ ಕಾಯ್ದು ಕಾಪಾಡು ಸ್ವಾಮಿ. ಅಪ್ಪ, ಆದಷ್ಟು ಬೇಗ ಇಲ್ಲಿಂದ ಚಿಕಿತ್ಸೆ ಹೊಂದಿಕೊಂಡು, ಸಂಪೂರ್ಣ ಚಿಕಿತ್ಸೆ ಪಡೆದುಕೊಂಡು ದೇವ ಸ್ವಸ್ಥತೆಯನ್ನು ಹೊಂದಿಕೊಂಡು, ಸಂಪೂರ್ಣ ಆರೋಗ್ಯ ಹೊಂದಿಕೊಂಡು ಆದಷ್ಟು ಬೇಗ ಮನೆಗೆ ಹೋಗ್ಲಿಕ್ಕಾಗಿ ಸಹಾಯ ಮಾಡ್ತೇನೆ. ಅಷ್ಟೇ ಅಲ್ಲಿ ಆಸ್ಪತ್ರೆಯಲ್ಲಿರೋ ಇತರೆ ಪೇಷಂಟ್ಗಳಿಗಾಗಿ ಕೂಡ ಪ್ರಾರ್ಥಿಸ್ತಾರೆ. ಅವರೆಲ್ಲರನ್ನು ಕೂಡ ಕನಿಕರಿಸು, ದೀವಿಸು, ನಿನ್ನ ಬೆಳಕಿನಲ್ಲಿ ತರ್ತಾ ಇದ್ದೀವಿ ಸ್ವಾಮಿ. ಆಸ್ಪತ್ರೆಯಲ್ಲಿರುವ ಸ್ಟಾಫ್, ಡಾಕ್ಟರ್ಗಳು ಎಲ್ಲರನ್ನು ಕೂಡ ದೀವಿಸು, ಆಶೀರ್ವಾದ ಕನಿಕರಿಸಿ ಸ್ವಾಮಿ. ಆತ್ಮಿಕ ಜ್ಞಾನವನ್ನು ಕೊಡುತ್ತದೆ ನಿನ್ನ ಸ್ತೋತ್ರ. ವಿಶೇಷವಾಗಿ ಪ್ರಿಯ ಅಣ್ಣದಮ್ಮರಿಗಾಗಿ ಪ್ರಾರ್ಥಿಸಿ ಸ್ವಾಮಿ, ನಿನಗೆ ಒಪ್ಪಿಸಿಕೊಡ್ತಾ ಇದ್ದೀನಪ್ಪ. ವಿಶೇಷವಾಗಿ ಜೋಸೆಫ್ನನ್ನು ನಿನಗೆ ಒಪ್ಪಿಸಿಕೊಡುವಾಗ ಜೋಸೆಫ್ನಿಗೆ ಬೇಕಾದ ಆತ್ಮಿಕ ಜ್ಞಾನವನ್ನು ಕೊಡು, ಆತ್ಮಿಕ ಬೆಳವಣಿಗೆಯನ್ನು ಕೊಡು, ಆತ್ಮಿಕ
ದೇವ ಅಭಿವೃದ್ಧಿ ಸಮೃದ್ಧಿಗಳನ್ನು ಕೊಡು ತಂದೆ. ನಿನ್ನ ಸ್ತೋತ್ರ ಸಲ್ಲಿಸ್ತೇವೆ. ಇವರಿಗೆ ಸಂಬಂಧಪಟ್ಟ ಎಲ್ಲವುಗಳಲ್ಲಿ ನೀನು ದೀವಿಸಿ ಆಶೀರ್ವದಿಸಪ್ಪ. ಇವರ ಸಂತೋಷಕ್ಕೆ, ಇವರ ಆರೋಗ್ಯಕ್ಕೆ, ಸಂಪೂರ್ಣ ಆರೋಗ್ಯಕ್ಕೆ ಬರುವಂಥ ಎಲ್ಲ ವಿರುದ್ಧ ಶಕ್ತಿಗಳನ್ನು, ವ್ಯತಿರೇಕ ಶಕ್ತಿಗಳನ್ನು, ಕ್ಷುದ್ರ ಶಕ್ತಿಗಳನ್ನು, ದುರಾತ್ಮನ ಸಮಸ್ತ ಸೈನ್ಯವನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಗರ್ಭಿಸ್ತಾ ಇದ್ದೀವಿ, ಬಂಧಿಸ್ತಾ ಇದ್ದೀವಿ. ಲಯಪಡಿಸು ಸ್ವಾಮಿ, ಲಯಪಡಿಸು ತಂದೆ. ನಿನ್ನ ಸ್ತೋತ್ರ ಅಪ್ಪ. ಈ ಮಕ್ಕಳನ್ನು ನಿನ್ನ ಮಕ್ಕಳಾಗಿ ನಡೆಸು ತಂದೆ. ಇವರ ಮುಂದೆ ನೀನಿದ್ದು ನಡೆಸಪ್ಪ. ಆತ್ಮದೇವರ, ಪರಿಶುದ್ಧ ಆತ್ಮದೇವರ, ಇವರ ನಿವಾಸ ಮಾಡುವಂಥ ಮನೆ ಮೇಲೆ, ಇವರು ವ್ಯವಹಾರ ಮಾಡುವಂಥ ನಿವಾಸಗಳ ಮೇಲೆ ನಿನ್ನ ಹತೋಟಿಯಲ್ಲಿ ಇಟ್ಕೊಂಡು ಸ್ವಾಮಿ ಎಲ್ಲವನ್ನು ಲಾಭದಾಯಕರವಾಗಿ ನೀನು ನಡೆಸಿಕೊಡು ಸ್ವಾಮಿ. ಮಕ್ಕಳಿಗೆ ಯಾವಾಗಲೂ ಸಂತೋಷ ಕೊಡಪ್ಪ. ಯಾವ ವಿರುದ್ಧವೂ ಬಾರದಂತೆ ಎಲ್ಲ ಶಕ್ತಿಗಳನ್ನು ಬಂಧಿಸು, ಗದ್ದಿಸು, ಖಂಡಿಸು, ಲಯಪಡಿಸು. ಮತ್ತೊಮ್ಮೆ ಜೋಸಫ್ನನ್ನು, ಅವ್ರ ಕುಟುಂಬವನ್ನು, ತಮ್ಮಂದಿರನ್ನು ದೇವ ನಿನಗೊಪ್ಪಿಸಿಕೊಡ್ತಾ ಇದ್ದೀನಿ ಸ್ವಾಮಿ. ನೀನು ಒಳ್ಳೆ ದೇವರಾಗಿದ್ದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಕೃಪಾ ಉಳ್ಳ ಹಸ್ತಕ್ಕೆ ಒಪ್ಪಿಸ್ತಾ ಇದ್ದೀನಿ. ನಿನ್ನ ಕೃಪಾ ಸಿಂಹಾಸನದ ಮುಂದೆ ತರ್ತಾ ಇದ್ದೀವಿ ಸ್ವಾಮಿ. ಮಗನನ್ನು ಕಾಪಾಡಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಮುಂದೆ ಒಳ್ಳೆ ಆರೋಗ್ಯದಲ್ಲಿ ನಡೆಸಪ್ಪ. ನಡೆಸಿಕೊಟ್ಟು ನೀನು ಮಹಿಮೆ ಒಂದು ಸ್ವಾಮಿ. ಸ್ತೋತ್ರ. ನನ್ನನ್ನು, ನಮ್ಮನ್ನು ಸಮಸ್ತವನ್ನು ನಿನಗೊಪ್ಪಿಸಿಕೊಟ್ಟು, ವಿಶೇಷವಾಗಿ ಜೋಸಫರನ್ನು ನಿಮಗೊಪ್ಪಿಸಿಕೊಟ್ಟು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸ್ತಾ ಇದ್ದೀವಿ. ಬೇಗನೆ ಬರಲಿರುವ, ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀವಿ ನಮ್ಮ ಪರಲೋಕದ ತಂದೆ. ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹವಾಸವು, ಸಹಾಯವು, ಅನ್ಯೋನ್ಯತೆಯು ಸಕಲ ಪರಿಶುದ್ಧರೊಂದಿಗೆ ಸಭೆಯೊಂದಿಗೂ ಸೇರಿ ಬಂದಿರುವ ನಮ್ಮೆಲ್ಲರೊಂದಿಗೆ, ವಿಶೇಷವಾಗಿ ಜೋಸಫರೊಂದಿಗೆ ಸದಾಕಾಲ ನೆಲೆಯಾಗಿರಲಿ. ಆಮೆನ್.